ಒಂದು ಸಾಮಾನ್ಯ ಮೆಟ್ರೋ ಸುರಂಗ, ಆದ್ರೆ ಅಲ್ಲಿ ಒಂದು ವಿಚಿತ್ರವಾದ ನಿಯಮ ಇದೆ. ಅದೇನಂದ್ರೆ ಆ ಸುರಂಗದೊಳಗಡೆ ಹೋಗ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ವಿಚಿತ್ರವಾದ ಬದಲಾವಣೆ ಕಂಡು ಬಂದ್ರೆ ಅಲ್ಲಿಂದ ಅವರು ವಾಪಸ್ ಬರ್ಬೇಕು. ಏನು ಬದಲಾವಣೆ ಇಲ್ಲ ಅಂದ್ರೆ ಮುಂದೆ ಹೋಗ್ಬೇಕು. ಈ ನಿಯಮನ ಕರೆಕ್ಟ್ ಆಗಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವರು ಮೊದ್ಲಿದ್ದಂತಹ ಜಾಗಕ್ಕೆನೆ ಬಂದ್ಬಿಡ್ತಾರೆ. ಅವರಿಂದ ಒಂದೇ ಒಂದು ಚಿಕ್ಕ ತಪ್ಪಾದ್ರೂ ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ಆ ಸುರಂಗದಿಂದ ಹೊರ್ಗಡೆ ಹೋಗೋದಕ್ಕೆ ದಾರಿ ಸಿಗೋದಿಲ್ಲ. ಇಂತಹದೇ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇರುವಂತಹ ಮೂವಿನ ನಾವಿವಾಗ ನೋಡ್ತಾ ಇದೀವಿ. ಅಂದಾಗೆ ನಾವಿವಾಗ ನೋಡ್ತಿರುವಂತಹ ಮೂವಿ ದ ಎಕ್ಸಿಟ್ 8 ಅಂತ. ಅಂತ್ಯವಿಲ್ಲದ ಒಂದು ವಿಚಿತ್ರವಾದ ಸುರಂಗದಿಂದ ಒಬ್ಬ ವ್ಯಕ್ತಿ ಹೇಗ್ ಹೊರಗಡೆ ಬರ್ತಾನೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಈ ಮೂವಿಯ ಕತೆ ಶುರುವಾದಾಗ ಜನಗಳೆಲ್ಲ ತಮ್ಮ ತಮ್ಮ ಕೆಲ್ಸಕ್ಕೋಸ್ಕರ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಂದು ಮಗು ಸಖತ್ ಅಳ್ತಾ ಇರುತ್ತೆ. ಎಷ್ಟೊತ್ತಾದ್ರೂ ಆ ಮಗು ತನ್ನ ಅಳುನ ನಿಲ್ಸೋದಿಲ್ಲ. ಅದನ್ನ ನೋಡಿ ಆ ಮಗು ಪಕ್ಕದಲ್ಲಿದ್ದಂತಹ ಒಬ್ರು ಪ್ಯಾಸೆಂಜರ್ ಆ ಮಗುಗೆ ಮತ್ತೆ ಆ ಮಗು ತಾಯಿಗೆ ಸಖತ್ ಬೈತಾ ಇರ್ತಾರೆ. ಅವಾಗ ನಮ್ಗೆ ಈ ಮೂವಿಯ ಹೀರೋನ ತೋರಿಸ್ತಾರೆ. ಇವನಿಗೆ ಈ ಮೂವಿನಲ್ಲಿ ದ ಲಾಸ್ಟ್ ಮ್ಯಾನ್ ಅಂತ ಕರೀತಾರೆ. ಅವನು ಕೂಡ ಅದೇ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಹೋಗ್ತಿರುವಂತಹ ಸ್ಟಾಪ್ ಬರುತ್ತೆ. ಅದರಿಂದ ಅವನು ಮೆಟ್ರೋ ಇಂದ ಕೆಳಗಡೆ ಇಳಿದು ಮನೆ ಕಡೆ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಅವನ ಗರ್ಲ್ ಫ್ರೆಂಡ್ ಅವನಿಗೆ ಕಾಲ್ ಮಾಡ್ತಾಳೆ. ಅದರಿಂದ ಅವನು ಕಾಲ್ ರಿಸೀವ್ ಮಾಡಿ ಅವಳ ಜೊತೆ ಮಾತಾಡ್ತಾ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಹೇಳ್ಬೇಕು ಅಂದ್ರೆ ಇವರಿಬ್ರಿಗೂ ಬ್ರೇಕಪ್ ಆಗಿರುತ್ತೆ. ಆದ್ರೆ ಬ್ರೇಕಪ್ ಆಗಿದ್ರು ಕೂಡ ಇವನ ಗರ್ಲ್ ಫ್ರೆಂಡ್ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ವಿಷಯನ ತಿಳಿಸ್ಬೇಕು ಅಂತಾನೆ ಅವಳು ಇವನಿಗೆ ಕಾಲ್ ಮಾಡಿರೋದು. ಆ ವಿಷಯ ಗೊತ್ತಾದ ಕೂಡ್ಲೆ ದ ಲಾಸ್ಟ್ ಮ್ಯಾನ್ ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅವನಿಗೆ ಮೊದ್ಲೇ ಅಸ್ತಮ ಕಾಯಿಲೆ ಇರುತ್ತೆ. ಅದರಿಂದ ಅವನು ತುಂಬಾ ಟೆನ್ಷನ್ ಅಲ್ಲಿ ಇನ್ಹೇಲರ್ ನ ತಗೊಂಡು ಆಕ್ಸಿಜನ್ ತಗೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇಂದ ಕಾಲ್ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಅವನು ಒಂದು ಮೆಟ್ರೋ ಸುರಂಗದೊಳಗಡೆ ಬಂದಿರ್ತಾನೆ. ಅದರಿಂದ ಅಲ್ಲಿ ಯಾರು ಇರೋದಿಲ್ಲ. ಎಕ್ಸಿಟ್ 8 ಅಂತ ಒಂದು ಬೋರ್ಡ್ ಇರುತ್ತೆ. ಒಬ್ಬ ವ್ಯಕ್ತಿ ಮಾತ್ರ ಅವನ ಆಪೋಸಿಟ್ ಸೈಡ್ ಇಂದ ನಡ್ಕೊಂಡ್ ಬರ್ತಿರ್ತಾನೆ. ಹಾಗಾಗಿ ದ ಲಾಸ್ಟ್ ಮ್ಯಾನ್ ಮುಂದೆ ಎಕ್ಸಿಟ್ ಇರಬಹುದು ಅಂತ ಅನ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಹಾಗೆ ಅವನು ಮುಂದೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ಜಾಗಕ್ಕೆ ಬಂದು ತಲುಪ್ತಾನೆ. ಅಲ್ಲಿ ಅವಾಗ್ಲೇ ನೋಡಿದಂತಹ ಎಕ್ಸಿಟ್ 8 ಬೋರ್ಡ್ ಇರುತ್ತೆ. ಲಾಸ್ಟ್ ಟೈಮ್ ಅವನ್ ಮುಂದೆ ಪಾಸ್ ಆದಂತಹ ವ್ಯಕ್ತಿ ಮತ್ತೆ ಅದೇ ರೀತಿ ಅವನ್ ಮುಂದೆ ಪಾಸ್ ಆಗ್ತಾ ಇರ್ತಾನೆ. ಅದನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಗೆ ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಮತ್ತೆ ಮತ್ತೆ ಅವನಿಗೆ ಸಿಗ್ತಾ ಇದ್ದಂತಹ ವಸ್ತುಗಳೇ ಸಿಗ್ತಾ ಇರ್ತವೆ. ಅವನು ಯಾವ ಕಡೆ ಹೋದ್ರೂ ಕೂಡ ಮತ್ತೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗಕ್ಕೆನೆ ಬಂದು ತಲುಪ್ತಾ ಇರ್ತಾನೆ. ಅಲ್ಲಿ ಬಂದ್ ಕೂಡ್ಲೆ ಮತ್ತೆ ಒಬ್ಬ ವ್ಯಕ್ತಿ ಅವನ್ ಮುಂದೆ ಏನು ರಿಯಾಕ್ಟ್ ಮಾಡದೆ ಪಾಸ್ ಆಗ್ತಾ ಇರ್ತಾನೆ. ಅವಾಗ ನಮ್ಗೆ ದ ಲಾಸ್ಟ್ ಮ್ಯಾನ್ ನ ತೋರಿಸ್ತಾರೆ. ಇವನೇ ನೋಡಿ ಈ ಮೂವಿಯ ಹೀರೋ. ಇವನಿಗೆ ಆ ಸುರಂಗದಿಂದ ಹೇಗ್ ಹೊರ್ಗಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ತುಂಬಾ ಕನ್ಫ್ಯೂಸ್ ಆಗ್ತಿರುತ್ತೆ. ಎಷ್ಟೇ ಸಲ ಅವನು ಆ ಸುರಂಗನ ಸುತ್ತಾಡ್ಕೊಂಡ್ ಬಂದ್ರು ಕೂಡ ಕೊನೆಗೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗಕ್ಕೆನೆ ಬಂದು ತಲುಪ್ತಾ ಇರ್ತಾನೆ. ಅದರಿಂದ ಅವನು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡು ಹಿಂದೆ ತಿರುಗಿ ನೋಡಿದ್ರೆ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ವ್ಯಕ್ತಿ ಅವನ್ ಹಿಂದೆ ಬಂದು ನಿಂತಿರ್ತಾನೆ. ಹಾಗಾಗಿ ಅವನು ತುಂಬಾ ಗಾಬರಿಯಿಂದ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಅವನು ಸ್ವಲ್ಪ ಸಮಯದ ನಂತರ ಮತ್ತೆ ಅದೇ ಜಾಗಕ್ಕೆ ಬಂದು ತಲುಪ್ತಾನೆ. ಅವಾಗ ಮತ್ತೆ ಆ ವ್ಯಕ್ತಿ ಅವನ್ ಮುಂದೆನೆ ಬರ್ತಿರ್ತಾನೆ. ಅವನನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಭಯ ಪಡ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದ್ರು ಕೂಡ ಮತ್ತೆ ಅವನು ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗಕ್ಕೆನೆ ಬಂದು ತಲುಪ್ತಾನೆ. ಅವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಯಥಾ ಪ್ರಕಾರ ಅವನ್ ಮುಂದೆ ಬರ್ತಿರ್ತಾನೆ. ಅದನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಎಮರ್ಜೆನ್ಸಿ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ವರ್ಕ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವನು ಅಲ್ಲೇ ಪಕ್ಕದಲ್ಲಿದ್ದಂತಹ ಡೋರ್ಸ್ ಗಳನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವುಗಳು ಕೂಡ ಓಪನ್ ಆಗ್ತಿರೋದಿಲ್ಲ. ಎಲ್ಲ ಲಾಕ್ ಆಗಿರ್ತವೆ. ಅದರಿಂದ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅವನಿಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅದರಲ್ಲಿ ಇರುವೆಗಳು 8 ಎಂಬ ಅಕ್ಷರದ ಮೇಲೆ ಓಡಾಡ್ತಾ ಇರ್ತವೆ. ಅದನ್ನ ಅವನು ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಬೋರ್ಡ್ ಹಿಂದೆ ಬ್ಲಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಎಕ್ಸಿಟ್ 8 ಬೋರ್ಡ್ ಮೇಲೂ ಕೂಡ ಬ್ಲಡ್ ಬರ್ತಾ ಇರುತ್ತೆ. ಅದನ್ನ ನೋಡಿ ಅವನು ತುಂಬಾ ಭಯ ಪಡ್ಕೊಂಡು ವಾಪಸ್ ಓಡೋಗ್ತಾ ಇರ್ತಾನೆ. ಅಲ್ಲಿ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ವ್ಯಕ್ತಿ ಮೊಬೈಲ್ ನೋಡ್ಕೊಂಡು ನಿಂತಿರ್ತಾನೆ. ಅವನ್ ಮುಂದೆ ಒಂದು ಬೋರ್ಡ್ ಇರುತ್ತೆ. ಅದರಲ್ಲಿ ಎಕ್ಸಿಟ್ 1 ಅಂತ ಬರ್ದಿರುತ್ತೆ. ಮೊದ್ಲು ಅವನಿಗೆ ಆ ಬೋರ್ಡ್ ನಲ್ಲಿ ಯಾವಾಗ್ಲೂ 0 ಅಂತ ಕಾಣಿಸ್ತಾ ಇತ್ತು. ಆದ್ರೆ ಇವಾಗ ಮಾತ್ರ ಅದರಲ್ಲಿ 0 ಬದಲಿಗೆ 1 ಅಂತ ಬರ್ದಿರುತ್ತೆ. ಅದನ್ನ ಅವನು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅದ್ರ ಪಕ್ಕ ಇನ್ನೊಂದು ಬೋರ್ಡ್ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಬದಲಾವಣೆಗಳು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಹಿಂದೆ ತಿರುಗಿ. ಏನು ಬದಲಾವಣೆಗಳು ನಿಮ್ಗೆ ಕಾಣ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಬೇಡಿ. ಎಕ್ಸಿಟ್ 8 ಬೋರ್ಡ್ ಇರುವಂತಹ ಕಡೆ ಹೋಗಿ ಅಂತ ಬರ್ದಿರುತ್ತೆ. ಆ ಬೋರ್ಡ್ ನ ನೋಡಿದಾಗ ದ ಲಾಸ್ಟ್ ಮ್ಯಾನ್ ಗೆ ಆ ಸುರಂಗದ ರೂಲ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಹೋಗ್ತಿರುವಂತಹ ಜಾಗದಲ್ಲೆಲ್ಲ ಏನಾದ್ರೂ ಬದಲಾವಣೆಗಳು ಕಾಣಿಸ್ತಾ ಇದಾವಂತ ನೋಡ್ತಿರ್ತಾನೆ. ಅಕ್ಕಪಕ್ಕ ಇರುವಂತಹ ವಸ್ತುಗಳೆಲ್ಲ ಯಾವ ರೀತಿ ಇದಾವೆ ಅಂತ ಅಬ್ಸರ್ವ್ ಮಾಡ್ತಾ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ವ್ಯಕ್ತಿಗೆ ಬದಲಾವಣೆ ಅಂದ್ರೆ ಏನು ಅಂತ ಕೇಳ್ತಿರ್ತಾನೆ. ಆದ್ರೆ ಆ ವ್ಯಕ್ತಿ ಅವನ್ ಜೊತೆ ಏನು ರೆಸ್ಪಾನ್ಸ್ ಮಾಡದೆ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಹಾಗಾಗಿ ದ ಲಾಸ್ಟ್ ಮ್ಯಾನ್ ಅಲ್ಲಿರುವಂತಹ ಬೋರ್ಡ್ ಗಳನ್ನೆಲ್ಲ ಫೋಟೋ ತಗೊಂಡು ಹಾಗೆ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ವ್ಯಕ್ತಿ ಫೋಟೋನು ಕೂಡ ತಗೊಳ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ಡೋರ್ಸ್ ಗಳು, ವೆಂಟಿಲೇಟ್ ವಿಂಡೋಸ್ ಗಳು ಯಾವುದನ್ನು ಕೂಡ ಬಿಡೋದಿಲ್ಲ. ಎಲ್ಲ ವಸ್ತುಗಳ ಫೋಟೋ ತಗೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವುಗಳಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಫೈಂಡ್ ಔಟ್ ಮಾಡೋದಕ್ಕೆ ಅಂತ
ಎಲ್ಲ ಫೋಟೋಸ್ಗಳು ಅವನ ಮೊಬೈಲ್ ನಲ್ಲಿ ಕರೆಕ್ಟ್ ಆಗಿ ಸೇವ್ ಆಗಿರ್ತವೆ. ಆದ್ರೆ ಅವನು ಹಾಗೆ ಮುಂದೆ ಹೋಗ್ತಾ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಅವನ್ ಮೊಬೈಲ್ ನಲ್ಲಿ ಇದ್ದಂತಹ ಫೋಟೋಸ್ ಗಳನ್ನ ನೋಡಿದ್ರೆ ಅವೆಲ್ಲ ಹಾಳಾಗಿರ್ತವೆ. ಒಂದ್ ಫೋಟೋ ಕೂಡ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ಅವುಗಳನ್ನ ಬಿಟ್ಟು ಉಳಿದಿರುವಂತಹ ಫೋಟೋಸ್ ಗಳೆಲ್ಲ ಸರಿಯಾಗಿ ಇರ್ತವೆ. ಅದನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಗೆ ತುಂಬಾನೇ ಕೋಪ ಬರುತ್ತೆ. ಆದ್ರೂ ಅವನು ಅಲ್ಲಿದ್ದಂತಹ ಬೋರ್ಡ್ ಗಳನ್ನ ನೋಡ್ತಾ ಹಾಗೆ ಗಮನದಲ್ಲಿ ಇಟ್ಕೊಳ್ತಿರ್ಬೇಕಾದ್ರೆ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ವ್ಯಕ್ತಿ ಮತ್ತೆ ಅವನ ಹಿಂದೆ ಬಂದು ನಿಂತಿರ್ತಾನೆ. ಆ ವ್ಯಕ್ತಿನ ನೋಡಿದಾಗ ದ ಲಾಸ್ಟ್ ಮ್ಯಾನ್ ಗೆ ಅಲ್ಲಿ ಆಗ್ತಿರುವಂತಹ ಬದಲಾವಣೆ ಆ ವ್ಯಕ್ತಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಅಲ್ಲಿಂದ ಹಿಂದೆ ತಿರುಗಿ ಅವನ್ ಬಂದಿರೋ ಕಡೆನೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಆ ವ್ಯಕ್ತಿ ಕೂಡ ಅವನ ಹಿಂದೆನೆ ಫಾಲೋ ಮಾಡ್ತಿರ್ತಾನೆ. ಅದನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಗೆ ತುಂಬಾನೇ ಗಾಬರಿ ಆಗುತ್ತೆ. ಹಾಗಾಗಿ ಅವನು ಸ್ವಲ್ಪ ನೀರ್ ಕುಡ್ಕೊಂಡು ಸಮಾಧಾನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಎಕ್ಸಿಟ್ 1 ಇದ್ದಂತಹ ಜಾಗದಲ್ಲಿ ಎಕ್ಸಿಟ್ 2 ಬೋರ್ಡ್ ಇರುತ್ತೆ. ಅದನ್ನ ನೋಡಿದಾಗ ದ ಲಾಸ್ಟ್ ಮ್ಯಾನ್ ಗೆ ಆ ಸುರಂಗದಲ್ಲಿರುವಂತಹ ರೂಲ್ಸ್ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಅವನು ಮತ್ತೆ ಮುಂದೆ ಬಂದು ಮತ್ತೆ ಏನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಅಲ್ಲಿ ಏನೂ ಬದಲಾಗಿರೋದಿಲ್ಲ. ಅದರಿಂದ ಅವನು ಇನ್ನೂ ಸ್ವಲ್ಪ ಮುಂದೆ ಬರ್ತಾನೆ. ಅಲ್ಲಿ ಕೆಲವು ಬಾಕ್ಸ್ ಗಳಿರ್ತವೆ, ಅವುಗಳಲ್ಲೂ ಕೂಡ ಏನೋ ಬದಲಾವಣೆ ಇರೋದಿಲ್ಲ. ಅದರಿಂದ ಅವನು ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಆ ಬಾಕ್ಸ್ ಒಳಗಡೆಯಿಂದ ಒಂದು ಮಗು ಅಳ್ತಿರುವಂತಹ ಶಬ್ದ ಕೇಳಿಸುತ್ತೆ. ಅದರಿಂದ ಅವನು ಆ ಬಾಕ್ಸ್ ಗಳಿರುವಂತಹ ಜಾಗಕ್ಕೆ ಬಂದು ಶಬ್ದ ಬರ್ತಿರುವಂತಹ ಬಾಕ್ಸ್ ನ ಓಪನ್ ಮಾಡ್ತಾನೆ. ಅವಾಗ ಆ ಶಬ್ದ ಇನ್ನು ಜಾಸ್ತಿ ಆಗ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ಬಾಕ್ಸ್ ಗಳಲ್ಲೆಲ್ಲ ಮಗು ಅಳ್ತಿರುವಂತಹ ಶಬ್ದ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ದ ಲಾಸ್ಟ್ ಮ್ಯಾನ್ ಭಯ ಪಡ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ. ಅವಾಗ್ಲೂ ಕೂಡ ಅವ್ನ್ ಮುಂದೆ ಬರ್ತಿದ್ದಂತಹ ವ್ಯಕ್ತಿ ಒಂದು ಜಾಗದಲ್ಲಿ ಮೊಬೈಲ್ ನೋಡ್ಕೊಂಡು ನಿಂತಿರ್ತಾನೆ. ಅವ್ನ್ ಮುಂದೆ ಇರುವಂತಹ ಬೋರ್ಡ್ ನಲ್ಲಿ ಎಕ್ಸಿಟ್ 3 ಅಂತ ಬರ್ದಿರುತ್ತೆ. ಅಂದ್ರೆ ಈ ಸಲಿನೂ ದ ಲಾಸ್ಟ್ ಮ್ಯಾನ್ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿರ್ತಾನೆ. ಅದರಿಂದ ಅವನು ಹಾಗೆ ಮುಂದೆ ಹೋಗ್ತಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಅವನ ಬ್ರೀತಿಂಗ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿರುತ್ತೆ. ಆದ್ರೂ ಅವನು ಮತ್ತೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗಕ್ಕೆ ಬಂದು ಮತ್ತೆ ಅಲ್ಲೇನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾನೆ. ಆದ್ರೆ ಆ ಸಮಯದಲ್ಲಿ ಅವನಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದ್ರಿಂದ ಆಕ್ಸಿಜನ್ ತಗೊಳ್ಳೋದಕ್ಕೆ ಅಂತ ಬ್ಯಾಗ್ ಇಂದ ಇನ್ನೇಲರ್ ನ ತಗೊಳ್ತಾ ಇರ್ತಾನೆ. ಅವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಬೋರ್ಡ್ ನಲ್ಲಿದ್ದಂತಹ ಚಿತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿರೋದು ಅವನಿಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂತಹ ಎಲ್ಲಾ ಬೋರ್ಡ್ ಗಳಲ್ಲಿರುವಂತಹ ಚಿತ್ರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ. ಅದರಿಂದ ಅವನು ಅಲ್ಲಿಂದ ವಾಪಸ್ ಬರ್ತಾನೆ. ಹಾಗಾಗಿ ಅವನು ಎಕ್ಸಿಟ್ 4 ಹತ್ರ ಬಂದು ತಲುಪ್ತಾನೆ. ಆ ಬೋರ್ಡ್ ನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ನಂತರ ಅವನು ಮತ್ತೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಅಲ್ಲಿ ಏನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾನೆ. ಆದ್ರೆ ಈ ಸಲ ಅವನಿಗೆ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಕಾಣೋದಿಲ್ಲ. ಅದರಿಂದ ಅವನು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಹಾಗಾಗಿ ಅವನು ಸ್ವಲ್ಪ ಸಮಯದ ನಂತರ ಎಕ್ಸಿಟ್ 5 ಹತ್ರ ಬಂದು ತಲುಪ್ತಾನೆ. ಇನ್ನು ಅವನು 2 ಬೋರ್ಡ್ ಗಳನ್ನ ಫೈಂಡ್ ಔಟ್ ಮಾಡಿದ್ರೆ ಅವನಿಗೆ ಎಕ್ಸಿಟ್ 8 ಬೋರ್ಡ್ ಸಿಗುತ್ತೆ. ಅದೇನಾದ್ರೂ ಸಿಕ್ಕರೆ ಅವನಿಗೆ ಎಕ್ಸಿಟ್ ದಾರಿ ಸಿಕ್ಕ ಹಾಗೇನೆ. ಅದರಿಂದ ಅವನು ಮತ್ತೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಅಲ್ಲೇನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಅವನ ಗರ್ಲ್ ಫ್ರೆಂಡ್ ಕಾಲ್ ಮಾಡ್ಬಿಡ್ತಾಳೆ. ಹಾಗಾಗಿ ಅವನು ಅವಳ ಜೊತೆ ಮಾತಾಡ್ತಾ ಅಲ್ಲಾಗಿರುವಂತಹ ಸಮಸ್ಯೆನ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ನನ್ಗೆ ನನ್ ಮಗು ಬೇಕು, ಆದಷ್ಟು ಬೇಗ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಏನ್ ಬದಲಾವಣೆಗಳಾಗಿದಾವೆ ಅನ್ನೋದನ್ನ ಅಬ್ಸರ್ವ್ ಮಾಡದೆ ಮುಂದೆ ಬಂದ್ಬಿಡ್ತಾನೆ. ಅದರಿಂದ ಅವನು ಮತ್ತೆ ಎಕ್ಸಿಟ್ 0 ಲೆವೆಲ್ಗೆ ಬಂದು ತಲುಪ್ತಾನೆ. ಆ ಬೋರ್ಡ್ ನ ನೋಡಿ ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆ ಟೆನ್ಷನ್ಗೆ ಅವನು ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ತಾನೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವನಿಗೆ ಪ್ರಜ್ಞೆ ಬರುತ್ತೆ. ಹಾಗಾಗಿ ಅವನು ಮತ್ತೆ ಮೇಲ್ಗಡೆ ಎದ್ದು ಅಲ್ಲಿ ಆಗ್ತಿರುವಂತಹ ಲೈಟ್ ಬೆಳಕಿನ ವ್ಯತ್ಯಾಸ ತಿಳ್ಕೊಂಡು ಮತ್ತೆ ಅಲ್ಲಿಂದ ವಾಪಸ್ ಹೋಗ್ತಾನೆ. ಅದರಿಂದ ಅವನು ಎಕ್ಸಿಟ್ 1 ಹತ್ರ ಬಂದು ತಲುಪ್ತಾನೆ. ಆ ಬೋರ್ಡ್ ನ ನೋಡಿ ಅವನು ಮತ್ತೆ ರೂಲ್ಸ್ ನ ಫಾಲೋ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾ ಇರ್ತಾನೆ. ಅವಾಗ ಅವನಿಗೆ ಒಬ್ಬ ಹುಡುಗ ಕಾಣಿಸ್ಕೊಳ್ತಾನೆ. ಹಾಗಾಗಿ ದ ಲಾಸ್ಟ್ ಮ್ಯಾನ್ ಅವನೇ ಅಲ್ಲಿ ಆಗ್ತಿರುವಂತಹ ಬದಲಾವಣೆ ಅಂತ ಅನ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾನೆ. ಆದ್ರೆ ಅವನು ಮತ್ತೆ 0 ಲೆವೆಲ್ಗೆನೆ ಬಂದು ತಲುಪ್ತಾನೆ. ಅದರಿಂದ ಅವನಿಗೆ ನಾನು ನೋಡಿದ್ದು ನಿಜವಾಗ್ಲೂ ಹುಡುಗನ ಅಥವಾ ಅದು ಅಲ್ಲಿ ಆಗ್ತಿರುವಂತಹ ಬದಲಾವಣೆನ ಅಂತ ಸಖತ್ ಕನ್ಫ್ಯೂಸ್ ಆಗ್ತಿರುತ್ತೆ. ಅಷ್ಟರಲ್ಲಿ ಆ ಮಗು ಅವನ ಹತ್ರನೇ ಬಂದು ನಿಂತಿರುತ್ತೆ. ಹಾಗಾಗಿ ದ ಲಾಸ್ಟ್ ಮ್ಯಾನ್ ಆ ಮಗುಗೆ ನೀನು ಕೂಡ ನಂತರನೇ ಈ ಸುರಂಗದಲ್ಲಿ ಸಿಗಾಕೊಂಡಿದ್ಯಾ, ಇನ್ನು ಯಾರಾದ್ರೂ ಇದರ ಅಂತ ಕೇಳ್ತಿರ್ತಾನೆ. ಆ ಮಾತನ್ನ ಕೇಳಿ ಆ ಮಗು ಇಮಿಡಿಯೇಟ್ ಆಗಿ ಅಲ್ಲಿಂದ ಏನು ಮಾತಾಡದೆ ಓಡೋಗ್ತಾ ಇರುತ್ತೆ. ಅದರಿಂದ ದ ಲಾಸ್ಟ್ ಮ್ಯಾನ್ ಕೂಡ ಆ ಮಗು ಹಿಂದೆನೆ ಓಡೋಗ್ತಾ ಇರ್ತಾನೆ. ಕೊನೆಗೆ ಆ ಮಗು ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಯಾವಾಗ್ಲೂ ಅವನ್ ಮುಂದೆ ನಡ್ಕೊಂಡು ಹೋಗ್ತಿದ್ದಂತಹ ವ್ಯಕ್ತಿ ಕಡೆ ಕೈ ತೋರಿಸ್ತಾ ಇರುತ್ತೆ. ಆ ವ್ಯಕ್ತಿಗೆ ಈ ಮೂವಿನಲ್ಲಿ ದ ವಾಕಿಂಗ್ ಮ್ಯಾನ್ ಅಂತ ಕರೀತಾರೆ. ಆ ವ್ಯಕ್ತಿ ಕೂಡ ದ ಲಾಸ್ಟ್ ಮ್ಯಾನ್ ತರ ಆ ಸುರಂಗದಲ್ಲಿ ಸಿಗಾಕೊಂಡಿರ್ತಾನೆ. ಹಾಗಾಗಿ ಅವನು ತುಂಬಾನೇ ಕಷ್ಟಪಟ್ಟು ಎಕ್ಸಿಟ್ 4 ಇರುವಂತಹ ಜಾಗದ ಹತ್ರ ಬಂದು ತಲುಪಿರ್ತಾನೆ. ಆ ಬೋರ್ಡ್ ನ ನೋಡಿ ಅವನಿಗೆ ಸಖತ್ ಖುಷಿ ಆಗ್ತಿರುತ್ತೆ. ಅವನ ಜೊತೆ ಒಂದು ಮಗು ಕೂಡ ಇರುತ್ತೆ. ಆ ಮಗುಗೆ ಈ ಮೂವಿನಲ್ಲಿ ದ ಬೇಬಿ ಅಂತ ಕರೀತಾರೆ. ಆ ಮಗುನ ಕರ್ಕೊಂಡು ದ ವಾಕಿಂಗ್ ಮ್ಯಾನ್ ಕೂಡ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಅಲ್ಲಿ ಏನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅವನ್ ಮುಂದೆ ಒಬ್ಳು ಲೇಡಿ ಪಾಸ್ ಆಗ್ತಿರ್ತಾಳೆ. ಆ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಿರೋದಿಲ್ಲ. ಹಾಗಾಗಿ ಅವನು ಮುಂದೆ ಹೋಗ್ತಾನೆ. ಅದರಿಂದ ಅವನು
ಅವನು ಸ್ವಲ್ಪ ಸಮಯದ ನಂತರ ಎಕ್ಸಿಟ್ 5 ಹತ್ರ ಬಂದು ತಲುಪ್ತಾನೆ. ಆ ಬೋರ್ಡ್ ನ ನೋಡಿ ದ ವಾಕಿಂಗ್ ಮ್ಯಾನ್ ಗೆ ಮತ್ತೆ ತುಂಬಾ ಖುಷಿ ಆಗ್ತಿರುತ್ತೆ. ಹಾಗಾಗಿ ಅವನು ಮತ್ತೆ ಅದೇ ರೂಲ್ಸ್ ನ ಫಾಲೋ ಮಾಡ್ತಿರ್ತಾನೆ. ಅವಾಗ ಅವನ್ ಮುಂದೆ ಪಾಸ್ ಆಗ್ತಿದ್ದಂತಹ ಲೇಡಿ ಅವನನ್ನ ಮಾತಾಡ್ಸಿ, ನನ್ಗೆ ಈ ಸುರಂಗದಿಂದ ಹೊರಗಡೆ ಹೋಗೋದಕ್ಕೆ ಗೊತ್ತಾಗ್ತಾ ಇಲ್ಲ, ನಾನು ಕೂಡ ನಿಮ್ ಜೊತೆ ಬರಬಹುದಾ ಅಂತ ಕೇಳ್ತಾಳೆ. ಅದಕ್ಕೆ ದ ವಾಕಿಂಗ್ ಮ್ಯಾನ್ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ತುಂಬಾ ವಿಚಿತ್ರವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಾತಾಡಿದ್ನೆ ಮತ್ತೆ ಮತ್ತೆ ಮಾತಾಡ್ತಿರ್ತಾಳೆ. ಹಾಗೆ ಮಾತಾಡ್ತಾ ಅವಳ ಧ್ವನಿ ಸಂಪೂರ್ಣವಾಗಿ ಚೇಂಜ್ ಆಗ್ತಿರುತ್ತೆ. ಆ ಹುಡ್ಗಿನ ನೋಡಿ ದ ವಾಕಿಂಗ್ ಮ್ಯಾನ್ಗೆ ಅಲ್ಲಿ ಆಗ್ತಿರುವಂತಹ ಬದಲಾವಣೆ ಆ ಹುಡ್ಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವನು ಅಲ್ಲಿಂದ ಮತ್ತೆ ವಾಪಸ್ ಹೋಗ್ತಾನೆ. ಅದರಿಂದ ಅವನು ಎಕ್ಸಿಟ್ 6 ಹತ್ರ ಬಂದು ತಲುಪ್ತಾನೆ. ಇನ್ನ ಕೇವಲ ಒಂದ್ ಬೋರ್ಡ್ ನ ಅವನು ಫೈಂಡ್ ಔಟ್ ಮಾಡಿದ್ರೆ ಅವನಿಗೆ ಎಕ್ಸಿಟ್ ದಾರಿ ಸಿಕ್ಬಿಡುತ್ತೆ. ಹಾಗಾಗಿ ಅವನು ತುಂಬಾ ಖುಷಿಯಿಂದ ಮತ್ತೆ ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಮತ್ತೆ ಅಲ್ಲಿ ಏನಾದ್ರೂ ಬದಲಾವಣೆಗಳಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಕಂಡ್ಬರೋದಿಲ್ಲ. ಆದ್ರೆ ಅವನ ಜೊತೆಲಿದ್ದಂತಹ ಮಗುಗೆ ಒಂದು ಬದಲಾವಣೆ ಕಾಣಿಸುತ್ತೆ. ಅದರಿಂದ ಆ ಮಗು ಅದನ್ನೇ ನೋಡ್ತಾ ಇರುತ್ತೆ. ಆದ್ರೆ ಅದನ್ನ ದ ವಾಕಿಂಗ್ ಮ್ಯಾನ್ ಅರ್ಥ ಮಾಡ್ಕೊಳ್ದೆ ಆ ಮಗುನ ಅಲ್ಲಿಂದ ಎಳ್ಕೊಂಡು ಮುಂದೆ ಹೋಗ್ಬಿಡ್ತಾನೆ. ಹಾಗಾಗಿ ಅವನು ಮತ್ತೆ 0 ಲೆವೆಲ್ಗೆನೆ ಬಂದು ತಲುಪ್ತಾನೆ. ಆ ಬೋರ್ಡ್ ನ ನೋಡಿ ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆದ್ರೂ ಅವನಿಗೆ ಬೇರೆ ದಾರಿ ಇರೋದಿಲ್ಲ. ಅದರಿಂದ ಅವನು ಮಗು ಹತ್ರ ಸಾರಿ ಕೇಳಿ ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಿರ್ತಾನೆ. ಅವಾಗ ಅವನಿಗೆ ಇದ್ದಕ್ಕಿದ್ದಾಗೆ ಎಕ್ಸಿಟ್ ಇರುವಂತಹ ದಾರಿ ಸಿಕ್ಬಿಡುತ್ತೆ. ಹಾಗಾಗಿ ದ ವಾಕಿಂಗ್ ಮ್ಯಾನ್ ತುಂಬಾ ಖುಷಿಯಿಂದ ಅಲ್ಲಿಂದ ಹೊರಗಡೆ ಹೋಗ್ತಿರ್ತಾನೆ. ಆದ್ರೆ ಅವನ ಜೊತೆಲಿದ್ದಂತಹ ಮಗು ಅವನ ಜೊತೆ ಹೊರಗಡೆ ಹೋಗೋದಕ್ಕೆ ಒಪ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಆ ಮಗು ಕೆಳಗಡೆ ಬಿದ್ಬಿಡುತ್ತೆ. ಅದರಿಂದ ಅದರ ಕೆನ್ನೆಗೆ ಸ್ವಲ್ಪ ಗಾಯ ಕೂಡ ಆಗುತ್ತೆ. ಅವಾಗ ವಾಕಿಂಗ್ ಮ್ಯಾನ್ ಆ ಮಗುಗೆ ಹೊರಗಡೆ ಹೋಗೋಣ ಬಾ ಅಂತ ತುಂಬಾ ಸಲ ಕರೀತಾನೆ. ಅವಾಗ್ಲೂ ಕೂಡ ಆ ಮಗು ಅವನ ಜೊತೆ ಹೋಗೋದಕ್ಕೆ ಒಪ್ತಾ ಇರೋದಿಲ್ಲ. ಅದರಿಂದ ಅವನು ಆ ಮಗುನ ಅಲ್ಲೇ ಬಿಟ್ಟು ಅವನೊಬ್ನೇ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಹಾಗಾಗಿ ಆ ಮಗು ಮತ್ತೆ ವಾಪಸ್ ಸುರಂಗದೊಳಗಡೆ ಹೋಗುತ್ತೆ. ಅದಾದ್ಮೇಲೆ ಆ ಮಗು ದ ಲಾಸ್ಟ್ ಮ್ಯಾನ್ ಕೈಗೆ ಸಿಗುತ್ತೆ. ಅಲ್ಲಿಂದ ಏನಾಯ್ತು ಅನ್ನೋದ್ನ ಮುಂದೆ ನೋಡ್ತಾ ಹೋಗೋಣ. ನಂತರ ದ ಲಾಸ್ಟ್ ಮ್ಯಾನ್ ಮತ್ತೆ ದ ಬೇಬಿ ಇಬ್ರು ಎಕ್ಸಿಟ್ 8 ಬೋರ್ಡ್ ಇರುವಂತಹ ಜಾಗದ ಹತ್ರ ಬಂದು ಅಲ್ಲಿ ಏನಾದ್ರೂ ಬದಲಾವಣೆಗಳಾಗಿರಬಹುದಾ ಅಂತ ಚೆಕ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ದ ಬೇಬಿಗೆ ಎಕ್ಸಿಟ್ ಬೋರ್ಡ್ ನಲ್ಲಿರುವಂತಹ 8 ನಂಬರ್ ಸ್ವಲ್ಪ ಬದಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅದು ಆ ಬೋರ್ಡ್ ನೇ ನೋಡ್ತಾ ನಿಂತಿರುತ್ತೆ. ಆದ್ರೆ ಅದನ್ನ ದ ಲಾಸ್ಟ್ ಮ್ಯಾನ್ ಅಬ್ಸರ್ವ್ ಮಾಡದೆ ಅಲ್ಲಿಂದ ಮುಂದೆ ಹೋಗ್ತಾನೆ. ಅದರಿಂದ ಆ ಮಗು ಕೂಡ ಅವನ ಹಿಂದೆನೆ ಹೋಗುತ್ತೆ. ಹಾಗಾಗಿ ಅವ್ರುಗಳು ಮತ್ತೆ 0 ಲೆವೆಲ್ಗೆನೆ ಬಂದು ತಲುಪ್ತಾರೆ. ಆದ್ರೂ ಕೂಡ ದ ಲಾಸ್ಟ್ ಮ್ಯಾನ್ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾ ಸೇಮ್ ಪ್ರೊಸೀಜರ್ ನ ಫಾಲೋ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವನ ಜೊತೆಲಿದ್ದಂತಹ ಮಗು ದ ಲಾಸ್ಟ್ ಮ್ಯಾನ್ಗೆ ತುಂಬಾನೇ ಸಹಾಯ ಮಾಡ್ತಿರುತ್ತೆ. ಆ ಮಗು ಸಹಾಯದಿಂದ ಅವನು ಅಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನ ತುಂಬಾ ಸುಲಭವಾಗಿ ಫೈಂಡ್ ಔಟ್ ಮಾಡ್ತಿರ್ತಾನೆ. ಈಗಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅಲ್ಲಿದ್ದಂತಹ ಲೈಟ್ಸ್ ಗಳೆಲ್ಲ ಆಫ್ ಆಗ್ಬಿಡ್ತವೆ. ಹಾಗಾಗಿ ದ ಲಾಸ್ಟ್ ಮ್ಯಾನ್ ಅವ್ನ್ ಮೊಬೈಲ್ ಟಾರ್ಚ್ ನ ಆನ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ಅಬ್ಸರ್ವ್ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅಲ್ಲಿದ್ದಂತಹ ವೆಂಟಿಲೇಟ್ ವಿಂಡೋಸ್ ಗಳಿಂದ ಕೆಲವು ವಿಚಿತ್ರವಾದ ಇಲಿಗಳು ಹೊರಗಡೆ ಬಂದು ಎಲ್ಲಾ ಕಡೆ ಒಡ್ಡಾಡ್ತಿರ್ತವೆ. ಅವುಗಳೇ ಅವಾಗ್ಲಿಂದ ಎಲ್ಲಾ ಕಡೆ ಮಕ್ಕಳು ತರ ಶಬ್ದ ಮಾಡ್ತಿರ್ತವೆ. ಆ ಇಲಿಗಳಿಗೆ ಮೂಗು, ಕಿವಿ, ಕಣ್ಣು ಮತ್ತೆ ಬಾಯಿ ಕೂಡ ಇರುತ್ತೆ. ಅವುಗಳನ್ನ ನೋಡಿ ದ ಲಾಸ್ಟ್ ಮ್ಯಾನ್ ತುಂಬಾ ಗಾಬರಿ ಪಟ್ಕೊಂಡು ಅವನ ಜೊತೆಲಿದ್ದಂತಹ ಮಗುನ ಕರ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಕರೆಂಟ್ ಬಂದ್ಬಿಡುತ್ತೆ. ಅವಾಗ ಅಲ್ಲಿದ್ದಂತಹ ಇಲಿಗಳೆಲ್ಲ ಮಾಯಾಗಿರ್ತವೆ. ಅಷ್ಟೊತ್ತಿಗಾಗ್ಲೇ ದ ಲಾಸ್ಟ್ ಮ್ಯಾನ್ ಎಕ್ಸಿಟ್ 3 ಹತ್ರ ಬಂದು ತಲುಪಿರ್ತಾನೆ. ಅದರಿಂದ ಅವರಿಬ್ರು ತುಂಬಾ ಖುಷಿಯಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಒಬ್ಳು ಹುಡುಗಿ ಅವ್ರಿಗೆ ಕಾಣಿಸ್ಕೊಳ್ತಾಳೆ. ಅವಳನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಜೊತೆ ಇದ್ದಂತಹ ಮಗು, ಮಾಮ್ ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಿರುತ್ತೆ. ಅಲ್ಲಿವರೆಗೂ ಆ ಮಗು ಸ್ವಲ್ಪನೂ ಕೂಡ ಮಾತಾಡಿರೋದಿಲ್ಲ. ಆದ್ರೆ ಆ ಲೇಡಿನ ನೋಡಿ ಮಾಮ್ ಅಂತ ಕರಿತಿರೋದನ್ನ ನೋಡಿ ದ ಲಾಸ್ಟ್ ಮ್ಯಾನ್ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಆ ಮಗು ಆ ಲೇಡಿನ ಮುಟ್ಟೋದಕ್ಕೆ ಅಂತ ಹೋಗ್ತಿರುತ್ತೆ. ಅಷ್ಟರಲ್ಲಿ ದ ಲಾಸ್ಟ್ ಮ್ಯಾನ್ ಆ ಮಗುನ ಇಟ್ಕೊಳ್ತಾನೆ. ಅವಾಗ ಆ ಮಗುಗೆ ಪ್ರಜ್ಞೆ ಹೋಗ್ಬಿಡುತ್ತೆ. ಅದರಿಂದ ದ ಲಾಸ್ಟ್ ಮ್ಯಾನ್ ಆ ಮಗುನ ಕರ್ಕೊಂಡು ಎಕ್ಸಿಟ್ 4 ಹತ್ರ ಬಂದು ರೆಸ್ಟ್ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮಗುಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಅವಾಗ ದ ಲಾಸ್ಟ್ ಮ್ಯಾನ್ ಆ ಮಗುಗೆ, ನಿನ್ನ ತಾಯಿಯಿಂದ ನೀನು ಹೇಗ್ ಮಿಸ್ ಆದೆ, ಅವ್ರು ನಿನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಆ ಮಗು ತನ್ನ ತಾಯಿ ಬಗ್ಗೆ ಹೇಳ್ತಾ ಅವರಿಬ್ರು ಅಲ್ಲಿಗೆ ಹೇಗ್ ಬಂದ್ರು ಅನ್ನೋದನ್ನ ಹೇಳ್ತಿರುತ್ತೆ. ಆ ಸಮಯದಲ್ಲಿ ದ ಲಾಸ್ಟ್ ಮ್ಯಾನ್ ಆ ಮಗು ತಂದೆ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆ ಮಗು, ನಾನು ನನ್ನ ತಂದೆನ ನೋಡೇ ಇಲ್ಲ ಅಂತ ಹೇಳ್ತಿರುತ್ತೆ. ಆ ಮಾತನ್ನ ಕೇಳಿ ದ ಲಾಸ್ಟ್ ಮ್ಯಾನ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅವನು ಆ ಮಗುಗೆ, ಆದಷ್ಟು ಬೇಗ ನೀನು ನಿನ್ನ ತಾಯಿ ಹತ್ರ ಹೋಗೋದಕ್ಕೆ ಕಾಯ್ತಾ ಇದೀಯಾ ಅಲ್ವಾ, ನಾನು ಕೂಡ ನನ್ನ ಮಗು ಹತ್ರ ಹೋಗೋದಕ್ಕೆ ಕಾಯ್ತಾ ಇದ್ದೀನಿ, ಬಾಯಿಲಿಂದ ನಾವಿಬ್ರು ಬೇಗ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಅವರಿಬ್ರು ಮತ್ತೆ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ 8 ನಂಬರ್ ಉಲ್ಟಾ ಇರುತ್ತೆ. ಅದರಿಂದ ಅವರು ಎಕ್ಸಿಟ್ 5 ಹತ್ರ ಬಂದು ತಲುಪ್ತಾರೆ. ಅದಾದ್ಮೇಲೆ ಒಂದು ಡೋರು ಓಪನ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಆಪೋಸಿಟ್ ಸೈಡ್ ನಲ್ಲಿ ಒಂದು ಮೆಟ್ರೋ ಪಾಸ್ ಆಗ್ತಿರುತ್ತೆ. ಅದ್ರೊಳಗಡೆ ದ ಲಾಸ್ಟ್ ಮ್ಯಾನ್ ನಿಂತಿರ್ತಾನೆ. ಅದನ್ನ ನೋಡಿ ಅವನು ತುಂಬಾ ಆಶ್ಚರ್ಯದಿಂದ ಆ ಡೋರ್ ನ ಕ್ಲೋಸ್ ಮಾಡಿ ಮಗುನ ಕರ್ಕೊಂಡು ವಾಪಸ್ ಹೋಗ್ತಿರ್ತಾನೆ. ಹಾಗಾಗಿ ಅವರಿಬ್ರು ಎಕ್ಸಿಟ್ 6 ಹತ್ರ ಬಂದು ತಲುಪ್ತಾರೆ. ಅದೇ ಖುಷಿಲಿ ಅವರಿಬ್ರು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅಲ್ಲಿ ಸೈರನ್ ಆಗ್ತಿರುತ್ತೆ. ಯಾಕಂದ್ರೆ ಅವ್ರಿರುವಂತಹ ಜಾಗಕ್ಕೆ ನೀರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಅದರಿಂದ ದ ಲಾಸ್ಟ್ ಮ್ಯಾನ್ ಮಗುನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಆ ಮಗು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ಮತ್ತೆ ಅವನು ಮೇಲ್ಗಡೆ ಕರ್ಕೊಳ್ಳೋ ಅಷ್ಟರಲ್ಲಿ ನೀರ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅವಾಗ ಸೀನ್ ಇದ್ದಕ್ಕಿದ್ದಾಗೆ ಒಂದು ಸಮುದ್ರದ ಕಡೆ ಶಿಫ್ಟ್ ಆಗುತ್ತೆ. ಅಲ್ಲಿ ದ ಲಾಸ್ಟ್ ಮ್ಯಾನ್ ಜೊತೆ ದ ಬೇಬಿ ಮತ್ತೆ ಅವನ ತಾಯಿ ಕೂಡ ಇರ್ತಾರೆ. ಆ ಸಮಯದಲ್ಲಿ ದ ಬೇಬಿ ದ ಲಾಸ್ಟ್ ಮ್ಯಾನ್ ಗೆ ಪಪ್ಪ ಅಂತ ಕರಿತಾ ಇರ್ತಾನೆ. ಅವಾಗ ಅವನ ತಾಯಿ ದ ಲಾಸ್ಟ್ ಮ್ಯಾನ್ ಗೆ ಇಲ್ಲಿ ಯಾವ್ದ್ ಸರಿ ಯಾವ್ ತಪ್ಪು ಅಂತ ನನಗ್ ಗೊತ್ತಿಲ್ಲ, ಅವ್ನ್ ನಿಮ್ಮನ್ನ ತಂದೆ ಅಂತ ಕರಿತಾ ಇದ್ದಾನೆ, ನನಗ್ ಗೊತ್ತು ನೀವು ಅವನನ್ನ ಪ್ರೊಟೆಕ್ಟ್ ಮಾಡೇ ಮಾಡ್ತೀರಾ ಅಂತ, ಹಾಗೆ ಅವನು ಕೂಡ ನಿಮ್ಮನ್ನ ಒಂದಲ್ಲ ಒಂದಿನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳ್ತಿರ್ತಾರೆ. ಅದೇ ತರ ಇದುವರೆಗೂ ದ ಲಾಸ್ಟ್ ಮ್ಯಾನ್ ಗೆ ಆ ಮಗು ಎಕ್ಸಿಟ್ ದಾರಿನ ಹುಡ್ಕೋದಕ್ಕೆ ಸಹಾಯ ಮಾಡ್ತಿತ್ತು. ಇವಾಗ ದ ಲಾಸ್ಟ್ ಮ್ಯಾನ್ ಆ ಮಗುನ ನೀರಿಂದ ಕಾಪಾಡೋದಕ್ಕೆ ಸಹಾಯ ಮಾಡ್ತಿರ್ತಾನೆ. ಆದ್ರೆ ಆ ಸಮಯದಲ್ಲಿ ನೀರು ತುಂಬಾ ಫೋರ್ಸ್ ಆಗಿ ಬರ್ತಿರೋದ್ರಿಂದ ದ ಲಾಸ್ಟ್ ಮ್ಯಾನ್ ಆ ನೀರು ಒಳಗಡೆ ಕೊಚ್ಕೊಂಡು ಹೋಗ್ಬಿಡ್ತಾನೆ. ಅದರಿಂದ ಅವರಿಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಮಗುಗೆ ಎಚ್ಚರಿಕೆ ಆಗುತ್ತೆ. ಅಷ್ಟೊತ್ತಿಗೆ ನೀರೆಲ್ಲ ಖಾಲಿ ಆಗಿರುತ್ತೆ. ಅದರಿಂದ ಆ ಮಗು ಮೇಲ್ಗಡೆ ಎದ್ದು ನಿಧಾನವಾಗಿ ಆ ಜಾಗದಿಂದ ಹೊರಗಡೆ ಬರ್ತಿರುತ್ತೆ. ಆ ಸುರಂಗದೊಳಗಡೆ ನೀರ್ ನುಗ್ಗಿದ್ರಿಂದ ಅನೇಕ ವಸ್ತುಗಳು ಅದ್ರೊಳಗಡೆ ಬಂದು ಬಿದ್ದಿರ್ತವೆ. ಆದ್ರೂ ಅದ್ರ ಬಗ್ಗೆ ಮಗು ತಲೆ ಕೆಡಿಸ್ಕೊಳ್ದೆ ಆ ಜಾಗದಿಂದ ಹೊರಗಡೆ ಬರ್ತಿರುತ್ತೆ. ಆ ಜಾಗನ ಬಿಟ್ಟು ಮಗು ಸ್ವಲ್ಪ ದೂರ ಹೊರಗಡೆ ಬಂದ್ ಕೂಡ್ಲೆ ಮತ್ತೆ ಸುರಂಗ ಯಥಾ ಪ್ರಕಾರ ಕ್ಲೀನ್ ಆಗಿರುತ್ತೆ. ಆ ಮಗು ಇವಾಗ ಎಕ್ಸಿಟ್ 7 ಹತ್ರ ಬಂದು ತಲುಪಿರುತ್ತೆ. ಅದರಿಂದ ಅದು ಅಲ್ಲಾಗಿರುವಂತಹ ಬದಲಾವಣೆಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಎಕ್ಸಿಟ್ 8 ಕಡೆ ಹೋಗ್ತಿರುತ್ತೆ. ಆ ಮಗು ಅಲ್ಲಿಂದ ಹೋದ್ಮೇಲೆ ಸ್ವಲ್ಪ ಸಮಯದ ನಂತರ ಅದೇ ಜಾಗಕ್ಕೆ ದ ಲಾಸ್ಟ್ ಮ್ಯಾನ್ ಕೂಡ ಬರ್ತಾನೆ. ಅವನು ಕೂಡ ಅಲ್ಲಿ ಏನಾದ್ರೂ ಬದಲಾವಣೆಗಳಾಗಿದಾವ ಅಂತ ಚೆಕ್ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಿರೋದಿಲ್ಲ. ಹಾಗಾಗಿ ಅವನು ಎಕ್ಸಿಟ್ 8 ಇರುವಂತಹ ಜಾಗಕ್ಕೆ ಬಂದು ತಲುಪ್ತಾನೆ. ಆ ಬೋರ್ಡ್ ಪಕ್ಕನೆ ಹೊರಗಡೆ ಹೋಗೋದಕ್ಕೆ ದಾರಿ ಇರುತ್ತೆ. ಅದರಿಂದ ದ ಲಾಸ್ಟ್ ಮ್ಯಾನ್ ತುಂಬಾ ಖುಷಿಯಿಂದ ಆ ದಾರಿಲಿ ಹೊರಗಡೆ ಬರ್ತಿರ್ತಾನೆ. ಅವನು ಅದೇ ದಾರಿಲಿ ಸ್ವಲ್ಪ ಮುಂದೆ ಬಂದಾಗ ತುಂಬಾ ಜನ ಮತ್ತೆ ಅದೇ ಸುರಂಗದೊಳಗಡೆ ಹೋಗ್ತಾ ಇರ್ತಾರೆ. ಅವರಿಗೆ ದ ಲಾಸ್ಟ್ ಮ್ಯಾನ್ ಏನು ಹೇಳ್ದೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಮಿಷನ್ ಇಂದ ವಾಟರ್ ಬಾಟಲ್ ನ ತಗೊಂಡು ಅದನ್ನ ಕುಡ್ದು ಅವನ ಗರ್ಲ್ ಫ್ರೆಂಡ್ ಗೆ ಕಾಲ್ ಮಾಡಿ ಅವಳ ಜೊತೆ ಮಾತಾಡ್ತಾ ಮತ್ತೆ ಸ್ಟೇಷನ್ ಒಳಗಡೆ ಬಂದು ಒಂದು ಮೆಟ್ರೋ ಒಳಗಡೆ ಹೋಗ್ತಾನೆ. ಹಾಗಾಗಿ ಸ್ವಲ್ಪ ಸಮಯದ ನಂತರ ಆ ಮೆಟ್ರೋ ಅಲ್ಲಿಂದ ಹೊರಡುತ್ತೆ. ಅಷ್ಟಲ್ಲಿದ್ದ ಲಾಸ್ಟ್ ಮ್ಯಾನ್ ಗೆ ಮತ್ತೆ ಒಂದು ಮಗು ಅಳ್ತಿರುವಂತ ಶಬ್ದ ಕೇಳಿಸುತ್ತೆ. ಅದರಿಂದ ಅವನು ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಸ್ಟಾರ್ಟಿಂಗ್ ನಲ್ಲಿದ್ದಂತಹ ಮಗುನೆ ಮತ್ತೆ ಅದೇ ತರ ಅಳ್ತಾ ಇರುತ್ತೆ. ಅದನ್ನ ನೋಡಿ ದ ಲಾಸ್ಟ್ ಮ್ಯಾನ್ ಗೆ ತುಂಬಾನೇ ಆಶ್ಚರ್ಯ ಆಗ್ತಿರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಆ ಮಗು ಮತ್ತೆ ಆ ಮಗು ತಾಯಿಗೆ ಹೇಗ್ ಬೈತಾ ಇದ್ರು ಅದೇ ತರ ಇವಾಗ್ಲೂ ಕೂಡ ಬೈತಾ ಇರ್ತಾರೆ. ಅದನ್ನೆಲ್ಲ ನೋಡಿ ದ ಲಾಸ್ಟ್ ಮ್ಯಾನ್ ಗೆ ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.